ನೀವೆಲ್ಲ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ವರದರಾಜು ಅವರು, ಆ ಮಹಾನುಭಾವರೆಲ್ಲ ನಿಮಗೆ ಅವತ್ತಿಗೆ ನೆರವಾಗಿದ್ದು, ಅಥವಾ ಆ ದೊಡ್ಡ ಮನೆ ಬಗ್ಗೆ ನಿಮ್ಗೆ ಒಂದು ಅಭಿಪ್ರಾಯ, ಪುನೀತ್ ಅವರು, ಶಿವಣ್ಣ ಅವರು, ಅವರೆಲ್ಲರ ಬದುಕಿನ ಬಗ್ಗೆ ಒಂದು ಚಿಕ್ಕ ಅಭಿಪ್ರಾಯ? ಅದು ಒಂದು ಆಲದ ಮರ. ಈ ಆಲದ ಮರದಲ್ಲಿ ಎಲ್ಲ ಪಕ್ಷಿಗಳು, ಗಿಣಿ ಇರ್ಬೋದು, ಕೋಗಿಲೆ ಇರ್ಬೋದು, ಇನ್ನೊಂದು ಇರ್ಬೋದು, ಮರಕೊಟ್ಟಿಗೆ ಇರ್ಬೋದು, ಎಲ್ಲ ರೀತಿಯ ಪಕ್ಷಿಗಳು, ಪ್ರಾಣಿಗಳು, ಅಳಿಲು ಎಲ್ಲ ವಾಸ ಥರನೇ ಅಣ್ಣವರ ಒಂದು ಆಸರೆಯಲ್ಲಿ, ಪಾರ್ವತಮ್ಮ ಅವರ ಆಸರೆಯಲ್ಲಿ, ವರದಪ್ಪ ಅವರ ಒಂದು ಗೈಡೆನ್ಸಲ್ಲಿ ಎಷ್ಟೋ ಜನ ಬೆಳೆದಿದ್ದಾರೆ. ಪಾರ್ವತಮ್ಮ ಅವರು ಸುಮ್ಮನೆ ಒಂದು ಮನೆ ಗೃಹಿಣಿಯಾಗಿ ಕೂತಿರಲಿಲ್ಲ. ಅವರು ಕಥೆಗಳನ್ನ ಓದ್ತಾಯಿದ್ರು, ತುಂಬ ಪುಸ್ತಕಗಳು ಓದ್ತಾಯಿದ್ರು. ಯಾವ ಕತೆ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ ಮ್ಯಾಚ್ ಆಗುತ್ತೆ ಅಂತ ಕಂಟೆಂಟ್ ಸರ್ಚ್ ಮಾಡ್ತಾಯಿದ್ರು. ಆ ಗುಣ ಇವತ್ತಿನ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೇಕಿತ್ತು. ಅದು ಕಡಿಮೆ ಆಗಿದೆ. ನಿರ್ಮಾಪಕರಾದವರಿಗೆ ಆ ರೀತಿ ಕಥೆಗಳನ್ನ ಹುಡುಕೋದು, ಒಳ್ಳೆ ಕಥೆಗಳನ್ನ ಮಾಡೋದು. ಅದು ನನಗೆ ಇತ್ತೀಚೆಗೆ ಸರ್ ನನ್ನ ಹತ್ರ ಒಂದಷ್ಟು ಕತೆ ಇದೆ, ಒಂದು ಸಿನಿಮಾ ಮಾಡೋಣ ಅಂದಾಗ ಅವ್ರು ಕೇಳಿದ ಪ್ರಶ್ನೆ ಏನು ಗೊತ್ತಾ, ಯಾರು ಹೀರೋ? ಸರ್ ಹೀರೋ ಅಲ್ಲ, ಕಂಟೆಂಟ್ ನೋಡಿ ಅಂತ. ಕಂಟೆಂಟ್ ಎಲ್ಲ ಬೇಡ ರೀ, ಕಂಟೆಂಟ್ ಮುಖ್ಯ ಅಲ್ಲ, ಹೀರೋ ಯಾರು ಅಂದರೆ ಅವ್ರು ಇನ್ನೂ ಅಪ್ಡೇಟ್ ಆಗಿಲ್ಲ. ಅವ್ರು ಅಲ್ಲೇ ಇದ್ದಾರೆ. ಹೀರೋ ಯಾರು? ವ್ಯಕ್ತಿ ಪೂಜೆ. ಅವರಿಗೆ ಮಾರ್ಕೆಟ್, ಅವರು ಈಸಿಯಾಗಿ ರಿಸ್ಕ್ ಬೇಡ, ಕಣ್ಣು ಮುಚ್ಚಿ ಇದು ಇವರಪ್ಪ ಹೀರೋ, ವ್ಯಾಪಾರ ಆಯಿತು. ಹಾಗೆ ಹೀರೋ ಕಂಟೆಂಟ್ ವೈಸ್ ಸಿನಿಮಾ ಮಾಡೋ ಇದು ಬರಬೇಕು. ಪಾರ್ವತಮ್ಮ ಅವರು ಆ ವಿಚಾರದಲ್ಲಿ, ಪಾರ್ವತಮ್ಮ ಅವರು ಅದು ಎಲ್ಲ ಎಷ್ಟು ಕಾದಂಬರಿ ಓದ್ತಿದ್ರು ಅವರು. ಆಮೇಲೆ ಎಷ್ಟು ಜನಕ್ಕೆ ಆಕೆ ಅನ್ನಪೂರ್ಣೇಶ್ವರಿ, ಎಷ್ಟು ಜನಕ್ಕೆ ಊಟ ಹಾಕಿದ್ರು ಅವಾಗ. ನಾವು ಕಂಡಾಗೆ ನೂರಾರು ಮಂದಿಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಿದ್ರು ರಂಗಭೂಮಿ ಕಲಾವಿದರು. ಅಶಕ್ತ ಕಲಾವಿದರಿಗೆ ಅಣ್ಣವರು ಸಹಾಯ ಮಾಡಿದ್ದಾರೆ. ಸಾವಿರಾರು ಗಟ್ಟಲೆ, 10,000, 20,000, 50,000 ಎಲ್ಲ ಲಕ್ಷ ಎಲ್ಲ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಯಾರಾದರೂ ನೆಗೆಟಿವ್ ಮಾತಾಡಿದಾಗ ನಮಗೆ ನೋವಾಗುತ್ತೆ. ನಾವು ಕಣ್ಣಾರೆ ನೋಡಿದ್ವಿ. ಒಂದು ಉದಾಹರಣೆ ಹೇಳ್ತೀನಿ. ಶಿವರಾಜ್ ಕುಮಾರ್ ಅವರು ಯಾವುದೋ ಒಂದು ಸಂಸ್ಥೆಗೆ 10,000 ರೂಪಾಯಿ ಕೊಟ್ಟರು ಅಂತ ಒಂದು ಪತ್ರಿಕೆಯಲ್ಲಿ ಬಂತು. ಆವಾಗ ನಾವು ಒಂದು ಭಕ್ತಿಗೀತೆ ಕಂಪೋಸಿಂಗಲ್ಲಿ ನಡೀತಾ ಇತ್ತು. ಶಿವಣ್ಣ ಆವಾಗ ಬೇರೆ ಮನೆ ಮಾಡಿರಲಿಲ್ಲ, ಆ ಮನೇಲಿದ್ದರು. ಹೊರಗಡೆ ಬಂದಾಗ ಅಣ್ಣವರು ಕರೆದ್ರು, ಬಾಪ ಇಲ್ಲಿ ಕರೆದು ಪತ್ರಿಕೆ ತೋರಿಸಿದ್ರು. ಏನಪ್ಪ ಇದು, ನೀನು 10,000 ಕೊಟ್ಟಿದ್ದನ್ನು ಪತ್ರಿಕೆಯಲ್ಲಿ ಬಂದಿದೆ, ನಾವು ಬಲಗೈಲಿ ಕೊಟ್ಟಿದ್ದೆ ಎಡಗೈಗೆ ಗೊತ್ತಾಗಬಾರ್ದು, ನಾವು ಕೊಟ್ಟಿದ್ದಕ್ಕೆ ಪ್ರಚಾರ ತಗೋಬಾರ್ದಪ್ಪ. ಶಿವಣ್ಣ ತಕ್ಷಣ ಹೇಳಿದ್ರು, ಅಪ್ಪಾಜಿ ನಾನು ಹೇಳಿದಲ್ಲ ಇದು, ಅವ್ರು ಹಾಕಿರೋದು, ಅದಕ್ಕೆ ನನ್ನ ತಪ್ಪಲ್ಲ ಅದು ಅಂತ. ಇನ್ನು ಮುಂದೆ ಹುಷಾರಾಗಿರು, ನಾವು ಕೊಟ್ಟದನ್ನು ಹೇಳ್ಕೋಬಾರ್ದು ಅಂತ. ಯಾಕೆ ಅಂತಂದರೆ ಇವತ್ತು ಅವರು 10,000 ಕೊಟ್ಟರು ಅಂದಾಗ ಇನ್ನು 10 ಜನ ಬರ್ತಾರೆ ಕೇಳೋಕ್ಕೆ. ಒಂದು ಕಡೆ ಇನ್ನೊಂದು ಕಡೆ ಒಂದು 10 ಜನ ಬರ್ತಾರೆ. ಆದರೆ ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಜನಕ್ಕೂ 10,000 ಅಥವಾ 1 ಲಕ್ಷ ಕೊಟ್ಟರೆ ಯಾವನೊಬ್ಬ ಏನೋ ಕಷ್ಟಗಳು ಕಣ್ಣೀರು ಹಾಕಿ ಹೇಳ್ತಾನೆ, ಒಳಗಡೆ ಅವನು ಕಳ್ಳಾಗಿರ್ತಾನೆ. ಅವನು ಆ ದುಡ್ಡು ತಗೊಂಡು ಬೇರೆ ಇದಕ್ಕೆ ಉಪಯೋಗಿಸ್ತಾನೆ. ಅವನು ಸತ್ಪಾತ್ರ ಅಲ್ಲ. ಅಪಾತ್ರರಿಗೆ ದಾನ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಯಾರು ಒಳ್ಳೆಯವರು ಕೆಟ್ಟವರು. ಹಾಗಾಗಿ ನಾವೇ ಹುಡುಕಿ ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡೋಣ ಹೊರತು ಸುಮ್ಮನೆ ಬಂದವರಿಗೆಲ್ಲ ಮಾಡು ಅಂತ, ಸದ್ದಿಲ್ಲದೆ ಸಹಾಯ ಮಾಡುವಂಥ ಅಣ್ಣವರ ಇದು ಒಂದು ರೀತಿಯಲ್ಲಿ ಸರಿ. ಇನ್ನೊಂದು ರೀತಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದು ಬೇರೆಯವರಿಗೆ ಆದರ್ಶ ಆಗಬೇಕು. ಅದೊಂದು ಕಡೆ ಅದು ಆಗಬೇಕು. ಇತರ ಕಲಾವಿದರು, ಇತರ ನಾಯಕರು ನಾವು ಮಾಡಬೇಕಲ್ಲ. ಹೌದು. ಇದೇ ಥರ ವಿಷ್ಣುವರ್ಧನ್ ಅವರು ಅಷ್ಟೇ, ಎಷ್ಟು ಮಂದಿಗೆ ಅವರು ಸಹಾಯ ಮಾಡಿದ್ದಾರೆ, ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಅವು ಒಂದು ಕಡೆನೂ ಹೇಳ್ಕೊಳ್ಳಿಲ್ಲ ಪಾಪ. ಅವರು ಮೌನವಾಗಿ ಮೌನ ಅದು ಒಂಥರ ದೇವತಾ ಮನುಷ್ಯ. ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ಆಸಕ್ತಿ ಇತ್ತು ನೋಡಿ. ಅದು ನೀವು ಒಬ್ರು ಹಿರಿಯರು ಹೇಳ್ತಿದ್ರು, ಮಣ್ಣು ತಿಂದ್ರು ಮರೆಯಲ್ಲಿ ತಿನ್ನು ಅಂತ. ಯಾರಿಗೂ, ಯಾಕಂದರೆ ಇದೆ ಅಂತ ತೋರಿಸ್ಕೊಂಡ್ರೆ ಅದು ಒಂದು ರೀತಿ ಎಡವಟ್ಟು. ನೀವು ಹೇಳ್ದಂಗೆ ಕೊಟ್ಟಿದ್ದನ್ನು ಹೇಳಬಾರ್ದ ಅಂದಾಗ ಅಲ್ಲಿ 2 ವಿಚಾರ ಬರ್ತವೆ. ನೀವು ಕೊಟ್ಟಿದ್ದು ಜಗತ್ತಿಗೆ ಗೊತ್ತಾದರೆ, ಅಯ್ಯೋ ಅವರೇ ಕೊಡ್ತಾವ್ರು ನಾವು ಕೊಡೋಣ ಅಂತ ಒಂದಷ್ಟು ಜನ ಕೊಡ್ಬೋದು. ಕೊಡ್ತಾರಂತೆ ಅಂತ ಅಂದ್ಕೊಂಡು ಮಾರುವೇಷದಲ್ಲಿ ಯಾರ್ಯಾರು ಬೇಕಾದರೂ ಬರ್ಬೋದು. ಇದನ್ನು ಹೆಂಗೆ, ಇದಕ್ಕೆ ಉತ್ತರ ಇಲ್ಲ. ಸಮಯ ಸನ್ನಿವೇಶ ನಮ್ಮ ಬುದ್ಧಿ ಬಳಸಿ ಬದುಕಬೇಕು. ಬುದ್ಧಿ ಬಳಸಲಿ, ನೀವು ಹೇಳ್ದಂಗೆ ಬುದ್ಧಿ ಬಳಸಿ ಜಡ್ಜ್ ಮಾಡಬೇಕು.
ಹೌದು ಹೌದು. ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಆ್ಯಂಡ್ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದು ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೊಂದು ಪಾಠವಾಗಿದ್ದೀರಿ, ನಮಗೆ ನಿಮ್ಮ ಅನುಭವಗಳನ್ನು ತೆರೆದಿಟ್ಟಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.